ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತನೇ ದಿವಸ ಕರ್ತನ ವಾಕ್ಯ ಯಾವುದಂದರೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ರಿಂದ 44ರವರೆಗೆ. ಅದೇ ರೀತಿ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 4ರವರೆಗೆ. ಹೀಗೆ ಎರಡೂ ಸುವಾರ್ತೆಗಳಲ್ಲಿ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಯಾಕಂದರೆ ದೇವರು ಕಾಣಿಕೆಯಾಗಿ ಕೊಡುವುದರ ತಾರತಮ್ಯ ಕುರಿತು ದೇವರಿಗೆ ಯಾವ ರೀತಿ ಕಾಣಿಕೆ ಕೊಡಬೇಕು ಅನ್ನೋದನ್ನು ಇವತ್ತಿನ ವಾಕ್ಯವಾಗಿರುತ್ತದೆ. ಏನಂದರೆ ಒಂದಾನೊಂದು ಸಲ 2000 ವರ್ಷಗಳ ಹಿಂದೆ ಕರ್ತನು ಭೂಲೋಕದಲ್ಲಿರುವಾಗ ತನ್ನ ಶಿಷ್ಯರೊಂದಿಗೆ ದೇವಾಲಯಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಭಂಡಾರಕ್ಕೆ ಕಾಣಿಕೆಯನ್ನು ತಂದು ಹಾಕ್ತಾ ಇದ್ದರು. ಅಂಥ ಸಮಯದಲ್ಲಿ ಅಲ್ಲಿ ಕುಳಿತು ಎಲ್ಲರನ್ನು ನೋಡಿ ಅವರು ಪರಿಶುದ್ಧ ಮಾಡ್ತಾ ಇದ್ದಂಥ ಸಮಯದಲ್ಲಿ ಎಲ್ಲ ಜನರು ಬಂದು ಕಾಣಿಕೆಯನ್ನು ಹಾಕಿದರು. ಕಡೆಗಳಿಗೆಯಲ್ಲಿ ಒಬ್ಬ ಬಡ ವಿಧವೆ ಕೂಡ 2 ದುಗ್ಗಾಣಿಯನ್ನು ತಂದು ಕಾಣಿಕೆ ಹಾಕಿದ ನಂತರ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದು ಹೇಳ್ತಾರೆ, ನೋಡಿ ಶಿಷ್ಯರೇ, ಇವತ್ತು ಭಂಡಾರದಲ್ಲಿ ಕಾಣಿಕೆ ಹಾಕಿದಾಗ ಎಷ್ಟೋ ಜನರು ಹಾಕಿದ್ರು, ಅದರಲ್ಲಿ ಯಾರು ಹೆಚ್ಚಿಗೆ ಹಾಕಿದ್ದಾರೋ ಗೊತ್ತಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಅಂದಾಗ, ನೋಡಿ ಉಳಿದವ್ರು ಏನು ಮಾಡಿದ್ರು, ಅವರು ಊಟ ಮಾಡಿ ತಿಂದು ಹೆಚ್ಚಾಗಿದ್ದು ತಂದು ಕೊಟ್ಟಿದ್ರು. ಆದರೆ ಈ ಬಡ ವಿಧವೆ ಅವಳಲ್ಲಿರೋದೇ 2 ದುಗ್ಗಾಣಿ, ಆ 2 ದುಗ್ಗಾಣಿ ಕೂಡ ನನಗೆ ತಂದು ಕೊಟ್ಟಿದ್ದಾಳೆ, ಅಂದರೆ ದೇವಾಲಯಕ್ಕೆ ತಂದು ಕೊಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕಾಗಿಯೇ ಅವಳೇ ಹೆಚ್ಚಿಗೆ ಕೊಟ್ಟಿದ್ದಾಳೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ ದೇವರದು ಒಂದು ನಿಯಮ ಪದ್ಧತಿ ಅಂತ ಇದೆ. ಏನಂದರೆ ಕ್ರೈಸ್ತರಾದವರು ಅಥವಾ ದೇವರನ್ನು ನಂಬಿದವರು ಪ್ರತಿ ವರ್ಷ ಹೊಲ ಇದ್ದವರು ತನ್ನ ಜೋಳದ ರಾಶಿ ಅಥವಾ ಗೋಧಿ ರಾಶಿ ಯಾವುದೋ ಒಂದು ರಾಶಿಯಾದ ಸಮಯದಲ್ಲಿ ಮೊದಲನೇ ಭತ್ತವನ್ನು ತೆಗೆದು ದೇವರಿಗೆ ಮನ್ನವಂತ ತೆಗೆದು ಇಡ್ತಾರೆ. ಅದು ಯಾಕಂದರೆ ದೇವರ ಕಾಣಿಕೆಗೋಸ್ಕರ. ಅದೇ ರೀತಿ ಈಗೆಲ್ಲ ಕೆಲಸ ಮಾಡೋರಿಗೆ ಸಂಬಳ ಬರುತ್ತೆ. ಆ ಸಂಬಳದಲ್ಲಿ ಕೂಡ ನಾವು ತಂದು ದೇವರ ಮುಂದಿಟ್ಟು ಪ್ರಾರ್ಥನೆ ಮಾಡಿ, ಸ್ವಾಮಿ ಇಡೀ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿದಿ, ಹೋಗುವಾಗಲೂ ಬರುವಾಗಲೂ ಹಾಗೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದೆ, ಅದಕ್ಕಾಗಿ ಈ ವೇತನ ನಮಗೆ ಸಿಕ್ಕಿದೆ, ನನಗೆ ವಂದನೆಗಳು. ಇದರಲ್ಲಿ ದಶಮಾಂಶವನ್ನು ತೆಗೆದಿಟ್ಟು ಉಳಿದ ಹಣವನ್ನು ನಮ್ಮ ಸಂಸಾರಕ್ಕೆ ಖರ್ಚು ಮಾಡ್ಕೋತೀವಿ, ಅದರಲ್ಲಿ ನಿನ್ನ ಆಶೀರ್ವಾದ ಕೊಡು, 1ಕ್ಕೆ 2 ಅಷ್ಟಾಗೋಟ್ಟು, ಹಾಗೂ ನಾವು ತಿಂಗಳು ಬರುವುದಕ್ಕೆ ನಮಗೆ ತೃಪ್ತಿ ಆಗುವ ಹಾಗೆ ಅಂಥೇಳಿ ಪ್ರಾರ್ಥನೆ ಮಾಡಿ ದಶಮಾಂಶವನ್ನು ತೆಗೆದಿಡಬೇಕಂತೇಳಿ ರೂಲ್ಸ್ ಇದೆ. ಅದೇ ಪ್ರಕಾರ ಮಲಾಕಿಯ 3ನೇ ಅಧ್ಯಾಯ 8ರಿಂದ 10ರಲ್ಲಿ ಏನು ಹೇಳ್ತದಂದರೆ, ನಿನ್ನಿಂದ ಏನು ಕದ್ದುಕೊಂಡಿದ್ದೀರಿ, ನಿನ್ನಿಂದ ಎಂದು ನೀವು ಹೇಳಬಹುದು, ಆದರೆ ನನಗೋಸ್ಕರ ಪ್ರತ್ಯಕ್ಷವಾಗಬೇಕಾದ ಪದಾರ್ಥ ಅಂದರೆ ಆಹಾರ ಪದಾರ್ಥ ಇವುಗಳನ್ನು ನೀವು ಜನಾಂಗಗಳಲ್ಲಿ ನನ್ನಿಂದ ಕದ್ದುಕೊಳ್ಳುವುದು ಕಾರಣ ಶಾಪಗ್ರಸ್ತರಾದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರವನ್ನು ತೆರೆದು ನಿಮಗೆ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ, ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಕರ್ತನಾದ ಸೇನಾಧೀಶ್ವರನಾದ ಯೆಹೋವನ ನುಡಿ. ದೇವರನ್ನು ಹೇಳ್ತಾರಂದರೆ, ನನಗೆ ದಶಮಾಂಶ ಪ್ರತಿ ತಿಂಗಳು ಯಾರು ಕೊಡ್ತಾರೆ ಅವರಿಗೆ ಸುವರವನ್ನು ಕೊಡುವೆನು. ಅಂದರೆ ಆಕಾಶದಿಂದ ಕಿಟಕಿಯನ್ನು ತೆರೆದು ಮಳೆ ಸುರಿಸಿದ ತನಕ ನಿಮ್ಮ ಎಲ್ಲರಿಗೆ ನಾನು ಆಹಾರ ಶೂನ್ಯ ಆಗದ ಹಾಗೆ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡುತ್ತೀನಿ. ಒಂದು ವೇಳೆ ನೆನಪು ಮಾಡದೆ ದಶಮಾಂಶ ಯಾರು ಕೊಡೋದಿಲ್ವೋ ಅವರಿಗೆ ಶಾಪ ಆಗುತ್ತೆ, ಅದಕ್ಕೆ ಸಾಲ ಆಗುತ್ತೆ, ಅಥವಾ ಅವರ ಬರಗಾಲ ಬರುತ್ತೆ, ಆರೋಗ್ಯ ಸರಿಯಾಗಿರಲ್ಲ. ಇಂಥವೆಲ್ಲ ಸಮಸ್ಯೆ ಯಾಕೆ ಬರ್ತಂದ್ರೆ ಇದೇ ಕಾರಣ. ಅದಕ್ಕಾಗಿ ಇಂದಿನಿಂದ ನಾವೆಲ್ಲರೂ ದಶಮಾಂಶವನ್ನು ದೇವರಿಗೆ ಕೊಡೋದು ತಪ್ಪದೆ ನೆನಪಿನಿಂದ ಕರ್ತನನ್ನು ನೆನಪು ಮಾಡಿ ಆತನಿಗೆ ನಾವು ಧನ್ಯವಾದನ ಹೇಳಿ ಅದೇ ರೀತಿಯಿಂದ ಕಾಣಿಕೆಯನ್ನು ಕೊಡುವುದು ಮರಿಬಾರ್ದಂತ ಇವತ್ತಿನ ವಾಕ್ಯದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಹೌದು ಸ್ವಾಮಿ, ಇವತ್ತಿನ ದಿವಸ ಕರ್ತನೆ ನಾವು ಕಾಣಿಕೆಯನ್ನು ಕುರಿತು ವಚನ ಕೇಳಿದ್ದೇವೆ. ನಿನ್ನ ಆಲಯವು ಆಹಾರ ಶೂನ್ಯವಾಗಿರಬಾರ್ದು ತಿಳಿದೆ. ಆ ರೀತಿ ನಾವು ದಶಮಾಂಶವನ್ನು ತಪ್ಪದೆ ನಿನಗೆ ಕೊಡುವಂತೆ ಎಲ್ಲರ ಮನಸ್ಸಿನಿಂದ ಪ್ರಾರ್ಥನೆ ಮೂಲಕವಾಗಿ ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರರೇ, ದಯವಿಟ್ಟು ಎಲ್ಲರೂ ಈ ವಾಕ್ಯವನ್ನು ಕೇಳಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.